97ರಲ್ಲಿ ಬಾಬ್ರಿ ಮಸೀದಿಯ ಒಂದು ವಿಚಾರದಲ್ಲಿ ನಮ್ಮ ಭಾವನೆಗೆ ಧಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತರು ಯಾವ ರೀತಿ ಹೋಗಿ ಆ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ರು, ಬಹುಶಃ ಅದೇ ರೀತಿ ಕಾಂಗ್ರೆಸ್ ಇರ್ಬೋದು, ರಾಹುಲ್ ಗಾಂಧಿ ವಂಶವನ್ನು ಧ್ವಂಸ ಮಾಡುವ ಕೆಲಸ ಅವೆಲ್ಲರೂ ಕಾರ್ಯಕರ್ತರು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇಡೀ ತಂಡಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ರಾಹುಲ್ ಗಾಂಧಿಗೆ ನೆನಪು ಬಹಳ ಕಮ್ಮಿ ಇದೆ. ಇನ್ನಾದ 24 ಗಂಟೆ ನಶಾ ಮುಕ್ತರಾಗಿರುವ ನಶದ ಒಂದು ಅದರಲ್ಲಿ ಅಮಲ್ ಪದಾರ್ಥ ಸೇರಿದ್ರಿಂದ ಅವರಿಗೆ ಯಾವುದು ಆಗುವಗಳನ್ನು ಚಿಂತನೆ ಮಾಡುವಂತ ಶಕ್ತಿ ಇಲ್ಲ. ಅದರಿಂದಾಗಿ ರಾಹುಲ್ ಗಾಂಧಿಗೆ ಈ ಮಣ್ಣಿನ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಈ ರೀತಿಯ ನಾಟಕವನ್ನು ಮಾಡಿದರೆ ಖಂಡಿತವಾಗಿ 97ರಲ್ಲಿ ಬಾಬ್ರಿ ಮಸೀದಿಯ ಒಂದು ವಿಚಾರದಲ್ಲಿ ನಮ್ಮ ಭಾವನೆಗೆ ಧಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತರು ಯಾವ ರೀತಿ ಹೋಗಿ ಆ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ರು, ಬಹುಶಃ ಅದೇ ರೀತಿ ಕಾಂಗ್ರೆಸ್ ಇರ್ಬೋದು, ರಾಹುಲ್ ಗಾಂಧಿ ವಂಶವನ್ನು ಧ್ವಂಸ ಮಾಡುವ ಕೆಲಸ ಅವೆಲ್ಲರೂ ಕಾರ್ಯಕರ್ತರು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇಡೀ ತಂಡಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನಮ್ಮ ಉಡುಪಿಯಲ್ಲಿ ಕೆಲವೊಂದು ಕಾಕ್ರೋಚ್ಗಳು ಇವತ್ತು ಪ್ರತಿಭಟನೆ ಮಾಡಿದ್ರು. ಆ ಕಾಕ್ರೋಚ್ಗಳ ಬಗ್ಗೆ ನಾನು ಮಾತಾಡಿ, ಯಾಕಂದ್ರೆ 100 ರೂಪಾಯಿ ಬೇಗ ಒಂದು ಸ್ಪ್ರೋ ಇದ್ರೆ ಸಾಕು ಅವರನ್ನು ಓಡಿಸ್ಲಿಕ್ಕೆ ಆಗ್ತದೆ. ಅದರಿಂದಾಗಿ ಮಣಿಪಾಲದಂತ ಒಂದು ಶಿಕ್ಷಣ ಸಂಸ್ಥೆ ಇಡೀ ವಿಶ್ವದಲ್ಲಿ ಬಹಳ ಒಂದು ಹೆಸರುವಾಸಿಯಾಗಿದೆ. ನಮ್ಗೆಲ್ಲಿಗೆ ಬಹಳ ಗೌರವ ಉಂಟು. ಮಣಿಪಾಲ್ ನಮ್ಮ ಜಿಲ್ಲೆಯಲ್ಲಿ ಬರ್ತದೆ, ಶಿಕ್ಷಣದ ಕಾಶಿ ಅಂತ. ಬಹಳಷ್ಟು ವಿದ್ಯಾರ್ಥಿಗಳು, ಸುಮಾರು 25,000 ಮಿಕ್ಕಿದ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಲ್ಲಿ ಬಂದು ಶಿಕ್ಷಣವನ್ನು ಪಡಿತಾರೆ. ಬಹಳ ಗೌರವದಿಂದ ವಿದ್ಯಾರ್ಥಿಗಳಿಗೆ ಸ್ವಾಗತಿಸ್ತೇವೆ, ಅವರಿಗೆ ಸಹಕಾರ ಮಾಡ್ತಾರೆ. ಆದರೆ ಮೊನ್ನೆ ದಿನ ಆ ವಿದ್ಯಾರ್ಥಿಗಳನ್ನು ಬಳಸಿ ಕೆಲವೊಂದು ಫ್ಯಾಕಲ್ಟಿಗಳು, ಯಾರು ಕೇರಳ ಮೂಲದವರು, ತಮಿಳುನಾಡು ಮೂಲದ ಫ್ಯಾಕಲ್ಟಿಗಳು ಅವರು ವಿದ್ಯಾರ್ಥಿಗಳನ್ನು ಅವರ ತಲೆಗೆ ವಿಷಬೀಜವನ್ನು ಬಿತ್ತುವ ಮೂಲಕ, ಕೇವಲ ವಿಷಬೀಜ ಬಿತ್ತುವಲ್ಲ, ಇವತ್ತು ಡ್ರಗ್ಸ್ ಅನ್ನು ಸಪ್ಲೈ ಮಾಡುವಂತದ್ದು ಯಾರು ಮಣಿಪಾಲಿದ್ರೆ ಆ 7 ಜನ ಫ್ಯಾಕಲ್ಟಿಗಳಂತ ಹೇಳಲಿಕ್ಕೆ ಬಯಸಿದ್ರೆ ಅವರ ಪಟ್ಟಿಯನ್ನು ಕೂಡ ತಕ್ಷಣ ಬಿಡುಗಡೆ ಮಾಡ್ತೇವೆ. ಕ್ರಮ ಕೈಗೊಳ್ಳಲಿದ್ರೆ ಆ ಪೊಲೀಸ್ನವರ ಕೆಲಸವನ್ನು ಮುಂದೆ ನಾವು ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ದೇಶ ಸುರಕ್ಷತೆ ಇರಬೇಕಾದ್ರೆ ನಾವು ಮುಂದಾಗಬೇಕಾಗಿದೆ. ಅದರಿಂದಾಗಿ ತಾವು ನೋಡಿರ್ಬೋದು, ಆ ಪ್ರತಿಭಟನೆಯಲ್ಲಿ 4 ಜನ ವಿದ್ಯಾರ್ಥಿಗಳು ಯಾವ ರೀತಿ ಪೊಲೀಸರ ಮೇಲೆ ಒಂದು ಅವರ ಕರ್ತವ್ಯ ಗಡ್ಡಿ ಮಾಡಿ ಯಾವ ರೀತಿ ನಮ್ಮ ರಾಷ್ಟ್ರ ಧ್ವಜ ನಡ್ಕೊಂಡು ಯಾವ ರೀತಿ ಪೊಲೀಸರಿಗೆ ಲಾಠಿ ತನ್ನಿ ಹೊಡೀರಿ ಅಂತ ಹೇಳ್ತಾರೆ. ಬಹುಶಃ ಆ ವಿಚಾರಕ್ಕೆ ಒಬ್ಬ ಲೆಕ್ಚರರ್ ನೀವು ಈ ರೀತಿ ಮಾಡಿದ್ರೆ ತಮಗೆ 10 ಲಕ್ಷ ಪ್ರೈಸ್ ಅನ್ನು ಘೋಷಣೆ ಮಾಡಿದ್ದಾರೆ. ಬಹುಶಃ ಅದನ್ನು ಪತ್ತೆ ಹಚ್ಚುವಂತ ಕೆಲಸ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಅವರು ಮಾಡಬೇಕಿತ್ತು. ಒಂದು ವೇಳೆ ಆಗದಿದ್ರೆ ನಾವು ಅದರ ಇಡೀ ವಿವರವನ್ನು ಅವರ ಇಡೀ ಮಾಹಿತಿಯನ್ನು ಕೊಡಲಿಕ್ಕೆ ಬದ್ಧರಿದ್ದೇವೆ. ಕ್ರಮ ಕೈಗೊಳ್ಳದಿದ್ರೆ ನಮ್ಮ ರೀತಿಯಲ್ಲಿ, ಯಾಕೆಂದ್ರೆ ಪೊಲೀಸರಿರುವ ದೊಣ್ಣೆಯು ಕೂಡ ನಮ್ಮ ಕೈಯಲ್ಲಿ ಕೂಡ ಹಿಡಿಲಿಕ್ಕೆ ಅದು ಸಾಧ್ಯ ಉಂಟು. ಅದರಿಂದಾಗಿ ಅದರ ಪರಿಣಾಮವನ್ನು ಕೂಡ ಆ ಸಂಸ್ಥೆಯ ಕೆಲವೊಂದು ಮುಖ್ಯಸ್ಥರು ಯಾರೆಲ್ಲ ಪ್ರತಿಭಟನೆಗೆ ಸಹಕಾರ ಮಾಡಿದರೆ ಅವರು ಕೂಡ ಅದನ್ನು ಎದುರಿಸಬೇಕಾಗ್ತದೆ. ಅದರಿಂದಾಗಿ ಇವತ್ತಿನ ಈ ಪ್ರತಿಭಟನೆ ಕೇವಲ ಪ್ರತಿಭಟನೆ ಅಲ್ಲ, ಇದೊಂದು ಕೊನೆಯ ಎಚ್ಚರಿಕೆ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋದ್ರೆ ಖಂಡಿತವಾಗಿ ನಾವು ತುಂಬಾನೇ ಸಹಿಸುವುದಿಲ್ಲ, ಅದನ್ನು ಬಿಡುವಂತ ಪ್ರಶ್ನೆ ಇಲ್ಲ. ಅದರಿಂದಾಗಿ ಇವತ್ತು ಯಾವ ರೀತಿ ಕರಾವಳಿ ಭಾಗಕ್ಕೆ ಅನ್ಯಾಯ ಆಗಿದೆ, ಖಂಡಿತವಾಗಿ ಅನ್ಯಾಯವನ್ನು ಸಹಿಸುವಂಥದ್ದು, ಆ ಅನ್ಯಾಯ ಎದುರಿಸುವಂತಹ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾರೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ತಮಗೆಲ್ಲರಿಗೆ ನ್ಯಾಯ ಒದಗಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ. ಅದರ ಜೊತೆಗೆ ಇನ್ನೊಂದು ನಾಟಕ ಕಂಪನಿ ಉಡುಪಿಯಲ್ಲಿ ಪ್ರಾರಂಭ ಆಗಿದೆ. ತಾವೆಲ್ಲ ನೋಡಿರ್ಬೋದು, ಪ್ರಕಾಶ್ ಶಿರಾಜ್ ಅಂತ ನಮ್ಮ ಕರಾವಳಿ ಕಲಾವಿದರನ್ನು ಒಟ್ಟು ಮಾಡಿ ಕಲಾವಿದರನ್ನು ಕೂಡ ಅವರ ತಲೆಗೆ ವಿಷ ಬೀಜ ಬಿತ್ತುವಂತ ಕೆಲಸವನ್ನು ಮಾಡಿ ಅವರನ್ನು ಮತಾಂತರ ಇರ್ಬೋದು, ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಆಮಿಷ ನೋಡುವಂತ ಕೆಲಸ ಮಾಡಿದ್ದಾರೆ. ಪ್ರಕಾಶ್ ರಾಜ್ ಅವರೇ, ತಾವು ಕರಾವಳಿ ಅವರು, ತಮಗೆ ತುಳು ಗೊತ್ತಾಗ್ತದೆ, ಕನ್ನಡ ಅರ್ಥ ಆಗ್ತದೆ. ಅದರಿಂದಾಗಿ ತುಳುವಿನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ತುದೇಕೆ ಜಾಸ್ತಿ ಅಡಲ, ಕಡಲ ಜಾಸ್ತಿ ಅಬುಜ ಅಂತ. ಯಾಕಂದ್ರೆ ತುದೇಕೆ ಜಾಸ್ತಿ ಅಲ್ಲ, ಕಡಲ ಜಾಸ್ತಿ. ಅದರಿಂದಾಗಿ ಪ್ರಕಾಶ್ ಅವರೇ, ರಾಜ್ ಅವರೇ, ಇದನ್ನು ಅರ್ಥ ಮಾಡಿ ನಿಮ್ಮನ್ನು ಇಲ್ಲಿಂದ ಬಂದು ಏನಾದ್ರು ಅಧಿಕ ಪ್ರಸಂಗ ಮಾಡಿದ್ರೆ ಆ ಅರಬ್ಬಿ ಸಮುದ್ರದಲ್ಲಿ ನೀವು ಹೇಳ್ಬೇಕಾಗ್ತದೆ. ಅದರಿಂದಾಗಿ ನಿಮ್ಮ ಜೀವನ ನೀರಿನ ಆಹಾರ ಆಗುವುದು ಮುಂದಿನ ದಿನಗಳೇ ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಹೇಳಲಿಕ್ಕೆ ಬಯಸಿದ್ದೇನೆ.